ಎಸ್ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ವ್ಯಕ್ತಿಯ ಅರೆಸ್ಟ್ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಬಹುಕೋಟಿ ಹಗರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಆಗಿದೆ. ಸಾಯಿ ತೇಜ ಬಂಧಿತ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಚನ್ನಗಿರಿಯಲ್ಲಿ ಸಾಯಿ ತೇಜನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಡೆತ್ ನೋಟ್ ನಲ್ಲಿ ಸಾಯಿ ತೇಜ ಹೆಸರನ್ನ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿರ್ತಾರೆ. ಇದೇ ಹಿನ್ನೆಲೆಯಲ್ಲಿ ಈಗ ಆತನನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಚನ್ನಗಿರಿಯಲ್ಲಿ ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಅನ್ನ ಮಾಡಲಾಗಿದೆ. ಸಾಕಷ್ಟು ಸತ್ತು ಮಾಡಿದಂತಹ ಪ್ರಕರಣ ಇದು. ಡೆತ್ ನೋಟ್ ಅಲ್ಲಿ ಈಗ ಆತನ ಹೆಸರನ್ನ ಅಂದ್ರೆ ಸಾಯಿ ತೇಜನ ಹೆಸರನ್ನ ಉಲ್ಲೇಖ ಮಾಡಿದ್ರು ಚಂದ್ರಶೇಖರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದ್ರ ಮೇರೆಗೆ ಈಗ ಆತನನ್ನ ಅರೆಸ್ಟ್ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರೆ ಡೆತ್ ನೋಟ್ ನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗಿರೋದು. ಇದೇ ಆಧಾರದ ಮೇಲೆ ಈಗ ಅವರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಯಾರಿವರು ಸಾಯಿ ತೇಜ, ಇವ್ರಿಗೂ ಕೂಡ ಈ ಹಗರಣಕ್ಕೂ ಸಂಬಂಧಪಟ್ಟಂತೆ ಏನ್ ಸಂಬಂಧ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಚಂದನ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಲ್ಮೀಕಿ ಏನು ನಿಗಮದ ಅಭಿವೃದ್ಧಿ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಚಂದ್ರಶೇಖರ್ ಏನಿದ್ರು, ಚಂದ್ರಶೇಖರ್ ಈ ಕಳೆದ 2 ತಿಂಗಳ ಹಿಂದೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆತ್ಮಹತ್ಯೆಯ ಸಂದರ್ಭದಲ್ಲಿ ತನ್ನ ಡೆತ್ ನೋಟ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಹೊರಹಾಕಿದ್ರು. ನನ್ನ ಸಾವಿಗೆ ಯಾರ್ಯಾರು ಕಾರಣ, ಜೊತೆಗೆ ಯಾವ ರೀತಿಯಲ್ಲಿ ನಿಗಮದಲ್ಲಿ ಹಗರಣ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ಸಾಯಿ ತೇಜ್ ಅವರ ಹೆಸರನ್ನು ಕೂಡ ಬರೆದಿದ್ದಂಥದ್ದು. ಅಂದ್ರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಮಂಡಳಿ ಏನಿತ್ತು, ಆ ಅಭಿವೃದ್ಧಿ ಮಂಡಳಿಯಲ್ಲಿ ಆತನು ಕೂಡ ಕೆಲಸವನ್ನ ಮಾಡ್ತಾ ಇದ್ದ. ಅವರು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ನಕಲಿ ಸಹಿಗಳನ್ನ ಮಾಡುವಂತದಿರ್ಬೋದು, ಮತ್ತೆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡುವಂತದ್ರಲ್ಲಿ ಇವರು ಕೂಡ ಸಹಾಯವನ್ನ ಮಾಡಿದ್ರು ಅಂತ ಹೇಳಿ ಅವರ ವಿರುದ್ಧ ಆರೋಪಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಆ ಆರೋಪಿಯನ್ನ ಚನ್ನಗಿರಿಯಲ್ಲಿ, ಅಂದ್ರೆ ದಾವಣಗೆರೆಯ ಚನ್ನಗಿರಿ ಏನಿತ್ತು, ಚನ್ನಗಿರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಅವರ ಜೊತೆಲಿ ಇನ್ನೊಬ್ಬ ಆರೋಪಿಯನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಅವರು ಈ ಅಕ್ರಮದಲ್ಲಿ ಎಷ್ಟು ಹಣವನ್ನ ಪಡ್ಕೊಂಡಿದ್ರು, ಜೊತೆಗೆ ಅಕ್ರಮದಲ್ಲಿ ಎಷ್ಟು ಪಾಲ್ದಾರರು ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮುಂದಿನ ವಿಚಾರಣೆನ ಮಾಡ್ತಾರ ಅಂತದ್ದು. ಚಂದನ, ಧನ್ಯವಾದ ಮುರಳೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.